ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2ನೇ ಕ್ಲಾಸ್ ಆಗಿರ್ತದ. ಪ್ರತಿದಿನ ಒಂದೊಂದು ಕ್ಲಾಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಯಾರು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ ಅಂತ ಹೇಳ್ತಾ ನಿಮ್ಮ ಟೈಮ್ ಅನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣ ಅಂತ. ಹಾಗಿದ್ರ ಮೊದಲನೇ ಪ್ರಶ್ನೆ ಏನೈತಂತ ನೋಡೋಣ ಬರ್ರಿ. ಫಸ್ಟ್ ಕ್ವಶನ್ ನೋಡ್ರಿ, ಏನದ ಫಸ್ಟ್ ಕ್ವಶನ್? 120 ಮೀಟರ್ ಉದ್ದದ ರೈಲು ಒಂದು ಕಂಬವನ್ನು 10 ಸೆಕೆಂಡ್ ನಲ್ಲಿ ದಾಟುತ್ತದೆ. ಹಾಗಾದ್ರೆ ಅದರ ವೇಗ ಎಷ್ಟು ಅಂತ ಕೇಳ್ತಾರೆ, ಸ್ಪೀಡ್ ಕೇಳಕತ್ತಾರ. ಇಲ್ಲಿ ನೋಡ್ರಿ, ನಿನ್ನೆ ಕ್ಲಾಸ್ ನಲ್ಲಿ ಸೇಮ್ ಕ್ವಶನ್ ಇತ್ತ, ಬಟ್ ಅದ್ರಲ್ಲಿ ಏನಿತ್ತು? ಕಿಲೋಮೀಟರ್ ಇತ್ತ, ಇಲ್ಲಿ ಮೀಟರ್ ಐತಿ. ಇಲ್ಲಿ ಅವರ್ ಇತ್ತ, ಇಲ್ಲಿ ಸೆಕೆಂಡ್ ಐತಿ. ಲಕ್ಷ ಕೊಡ್ರಿ, ಇದನ್ನ ಯಾವ ರೀತಿ ಬಿಡಿಸ್ಬೇಕಂತಂದ್ರ, ನಿನ್ನೆ ನಿಮ್ಗ ಫಾರ್ಮುಲಾ ಏನಿ L/S/T ಅಂತ ಒಂದು ಫಾರ್ಮುಲಾ ಹೇಳಿ. ಓಕೆ, ನಮ್ಗೆ ಏನ್ ಕೇಳ್ತಾರ ಇಲ್ಲಿ? ವೇಗ ಕೇಳ್ತಾರಂದ್ರ ವೇಗವನ್ನ ಕಾಟ್ ಹಾಕ್ಬಿಡ್ರಿ. ಏನ್ ಉಳಿತ ನಮ್ಗೆ ಇಲ್ಲಿ? L/T ಅಂದ್ರ ಲೆಂತ್ ಡಿವೈಡೆಡ್ ಬೈ ಟಿ ಉಳಿತ. ಲೆಂತ್ ಎಷ್ಟೈತಿ? 120 ಮೀಟರ್ ಡಿವೈಡೆಡ್ ಬೈ ಟೈಮ್ ಎಷ್ಟೈತ್ರಿ? 10 ಸೆಕೆಂಡ್. 10 ಸೆಕೆಂಡ್ ಐತಿ. 0 0 ಕ್ಯಾನ್ಸಲ್ ಹಾಗಿದ್ರ 12 ಮೀಟರ್ ಪರ್ ಸೆಕೆಂಡ್. ಅವ್ರ ಏನಾದ್ರು ಮೀಟರ್ ಮತ್ ಸೆಕೆಂಡ್ ಕೊಟ್ಟರಂದ್ರ ಸ್ಪೀಡ್ ಏನಾಗ್ತದ? 12 ಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಅವ್ರ ಏನಾದ್ರು ಕಿಲೋಮೀಟರ್ ಮತ್ತು ಅವರ್ ಕೊಟ್ರಂದ್ರ 12 ಕಿಲೋಮೀಟರ್ ಪರ್ ಅವರ್. ಇದು ಮೀಟರ್ ಪರ್ ಸೆಕೆಂಡ್, ಅದು ಕಿಲೋಮೀಟರ್ ಪರ್ ಅವರ್. ಓಕೆ, ಈ ರೀತಿ ಕ್ವಶನ್ಸ್ ಬಹಳ ಸರ್ತಿ ರೈಸ್ ಆಗ್ಯಾವ. ಕೆಲವು ಸರ್ತಿ ಏನಾಗ್ತದಂದ್ರ ಆನ್ಸರ್ ಕಿಲೋಮೀಟರ್ ಪರ್ ಅವರ್ ಬರ್ತೈತಿ, ಅದ್ರ ಆಪ್ಷನ್ ಏನಿರ್ತಾವ? ಮೀಟರ್ ಪರ್ ಸೆಕೆಂಡ್ ಒಳಗೆ ಇರ್ತಾವ. ಆನ್ಸರ್ ಏನ್ ಬರ್ತೈತಿ? ಇಲ್ಲಿ ಒಮ್ಮೆ ಮೀಟರ್ ಪರ್ ಸೆಕೆಂಡ್ ಬರುತ್ತೆ, ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಒಳಗ ಆಪ್ಷನ್ ಇರ್ತಾವ. ಇಲ್ಲಿ ಯಾವ್ದಾಗ್ತದ ಆಪ್ಷನ್ ಅಂತಂದ್ರ 12 ಮೀಟರ್ ಪರ್ ಸೆಕೆಂಡ್ ಅಂತಂದ್ರ ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ ಕ್ವಶನ್? ಒಬ್ಬ ವಿದ್ಯಾರ್ಥಿ 450ರಲ್ಲಿ 360 ಅಂಕಗಳನ್ನು ಪಡೆದನು. ಹಾಗಿದ್ರೆ ಶೇಕಡಾವಾರು ಎಷ್ಟೊಂದು ಕೇಳ್ತಾರೆ. ಈಗ ಅವ 450ಕ್ಕ 360 ಅಂಕನ ಪಡೆದಾನ. ಹಾಗಿದ್ರೆ ಅವ 8% ಮಾರ್ಕ್ಸ್ ಅನ್ನ ಪಡೆದಾನ ಅಂತ ಕೇಳಕತ್ತಾರ. ನೋಡ್ರಿ, ಇಲ್ಲಿ ನೋಡ್ರಿ, 450 ಇವೇನ ಒಟ್ಟು ಅಂಕಗಳು. 450ಕ್ಕ ಎಷ್ಟು ಪಡೆದಾನವ? 360 ಅಂಕಗಳನ್ನ ಪಡೆದಾನ. ಓಕೆ, 450ಕ್ಕ 360 ಅಂಕ ಪಡೆದಾನ ಅಂತಂದ್ರೆ ಪರ್ಸೆಂಟೇಜ್ ಬೇಕಾದ್ರೆ ಯಾವಾಗ್ಲೂ 100% ತೆಗಿಬೇಕು ನಾವು. 450ಕ್ಕ 360 ಪಡೆದಾನ ಅಂತಂದ್ರ 100% 8% ಅವ ಅಂಕನ ಪಡೆದಾನ ನಮಗ್ ಗೊತ್ತಿಲ್ಲ. ಎಕ್ಸ್ ಇಟ್ಕೊಡ್ರಿ. ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಈಗ ಎಕ್ಸ್ ಅಪೋಸಿಟ್ ಇರುವಂತ ಸಂಖ್ಯೆ ಯಾವ್ದ? 450 ಅದ ಡಿವೈಡೆಡ್ ಬೈ ಕೆಳಗೆ ಬರ್ತೈತಿ. 450 ಕೆಳಗೆ ಬರ್ತೈತಿ, ಮ್ಯಾಗ ಇಂಟು ಆಗಿ 360 ಇಂಟು 100. ಓಕೆ, ಇದು ಟ್ರಿಕ್ಸ್. ಕಾಮನ್ ನಾವು ಯಾವ ರೀತಿ ಬಿಡಿಸಬಹುದು ಅಂದ್ರೆ, ನಿಮ್ಗೆ ಏನಾದ್ರು ಬೇಸಿಕ್ ಗೊತ್ತಿತ್ತಂದ್ರ ಡೈರೆಕ್ಟ್ ಬಿಡಿಸಬಹುದು. 450ಕ್ಕ 360 ಅಂದ್ರ 100ಕ್ಕೆ ಎಷ್ಟು ಅಂತೇಳಿ ಹಿಂಗ ಡೈರೆಕ್ಟ್ ಆಗಿ ನೀವು ಬಿಡಿಸಬಹುದು. ಆದ್ರೆ ಇದೇನ ಟ್ರಿಕ್ಸ್ ಯೂಸ್ ಮಾಡ್ತೀವಿ ನಾವು. ಈ ರೀತಿ ಈ ತರ ನೆನಪು ಉಳಿತೈತಿ, ಅದು ಕೆಲವು ಸರ್ತಿ ಕನ್ಫ್ಯೂಷನ್ ಆಕೈತಿ. ಈಗ ನೋಡ್ರಿ, ಈ ರೀತಿ ನಾವು ಇಕ್ವೇಶನ್ ಇಟ್ಕೊಂಡ್ವಿ. 0 0 ಕ್ಯಾನ್ಸಲ್. ಓಕೆ, 5 9 45, 5 2 10, ಈ 0 ಆಸ್ ಇಟ್ ಈಸ್. 9 1 9, 9 4 36, 24 ಎಷ್ಟ್ರಿ? 24 80 ಆಗ್ತದ. ಹಾಗಿದ್ರೆ ಅವ ಪಡೆದಿರುವಂತಹ ಅಂಕಗಳ ಶೇಕಡ ಎಷ್ಟ್ರಿ? 80% ಅವ ಪಡೆದಿರುವಂತಹ ಅಂಕಗಳು. ಆಪ್ಷನ್ ನಂಬರ್ ಸಿ ಇಸ್ ಅ ರಿಕ್ವೈರ್ಡ್ ಆನ್ಸರ್ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಒಬ್ಬ ವ್ಯಕ್ತಿ 12 ಪೆನ್ಗಳನ್ನು 144ಕ್ಕೆ ಖರೀದಿಸಿದನು. 7 ಪೆನ್ಗಳ ಬೆಲೆ ಎಷ್ಟಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಯುನಿಟರಿ ಮೆಥಡ್ ಇದೆ. ಏನ್ ಹೇಳ್ತಾರೆ ಇಲ್ಲಿ? 12 ಪೆನ್ಗಳ ಬೆಲೆ 144 ರೂಪಾಯಿ ಅಂತಂದ್ರ 7 ಪೆನ್ಗಳ ಬೆಲೆ ಎಷ್ಟು? ನೋಡ್ರಿ, ಇದು ಬಹಳ ಈಸಿ ಐತಿ. 12 ಪೆನ್ಗಳ ಬೆಲೆ ಎಷ್ಟ್ರಿ? 144. ನಮ್ಗೆ ಎಷ್ಟು ಪೆನ್ಗಳ ಬೆಲೆ ಕೇಳ್ತಾರೆ? ಈಗ 7 ಪೆನ್ಗಳ ಬೆಲೆ ಕೇಳ್ತಾರ. ಹಾಗಿದ್ರೆ 7 ಪೆನ್ಗಳ ಬೆಲೆ ಎಷ್ಟು ಗೊತ್ತಿಲ್ಲ. ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ? 12. 12 ಕೆಳಗ ಮ್ಯಾಲ 144 ಇಂಟು 7. 12 1 12, 12 12 ಎಷ್ಟ್ರಿ? 144. 12 ಒಳ್ಳೆ ಎಷ್ಟು ಆಗ್ತದೆ ನೋಡ್ರಿ? 12 ಒಳ್ಳೆ 84 ಆಕೈತಿ. ಆಗಿದ್ರೆ ಸರಿಯಾದ ಉತ್ತರ ಏನ್ರಿ? 84. ಆಪ್ಷನ್ ನಂಬರ್ ಬಿ.
ಪ್ರತಿಯೊಂದು ಕ್ವಶನ್ ಅನ್ನ ನಾನು ನಿಮಗ ಶಾರ್ಟ್ಕಟ್ ಆಗಿ ಹೇಳ್ತೀನಿ, ಟ್ರಿಕ್ಸ್ ವೈಸ್ ಹೇಳ್ತೀನಿ, ಯಾವ್ದು ಫಾರ್ಮಾಲಿಟಿಕ್ ಆಗಿ ಹೇಳಂಗಿಲ್ಲ. ಬಟ್ ನೀವೇನ ಲಕ್ಷ ಕೊಟ್ಟ ಒಂದ್ಸರ್ತಿ ಟ್ರಿಕ್ಸ್ ಕಲ್ತಿರಂದ್ರ ನೀವು ಮುಂದೆ ಆರ್ಮಿ ಎಕ್ಸಾಮ್ ಪಾಸ್ ಆಗಿ ಹೋದ್ರು ನಿಮ್ ಸರ್ವಿಸ್ ಮುಗಿಸ್ಕೊಂಡ್ರು ಕೂಡ ಆ ಟ್ರಿಕ್ಸ್ ನಿಮ್ಗ ಮರೆಯಂಗಿಲ್ಲ. ಅಂತ ಈಜಿ ಟ್ರಿಕ್ಸ್ ಅದಾವ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. 500 ರೂಪಾಯಿ ಬೆಲೆಯ ಶರ್ಟ್ ಮೇಲೆ ಅಂಗಡಿಯವನು 10% ರಿಯಾಯಿತಿ ನೀಡಿದನು. 500 ರೂಪಾಯಿ ಒಂದು ಶರ್ಟ್ ಮೇಲೆ ಅಂಗಡಿಯವ ಏನ್ ಮಾಡಿದ? 10% ರಿಯಾಯಿತಿ ನೀಡಿದಂತ. ಹಾಗಿದ್ರ ಅಂತಿಮ ಬೆಲೆ ಎಷ್ಟು ನೋಡ್ರಿ. 500 ರೂಪಾಯಿ ಶರ್ಟ್ ಬೆಲೆ ಐತಿ, ಅದ್ರ ಮ್ಯಾಗ 10% ರಿಯಾಯಿತಿ ಕೊಟ್ಟ ನಂತರ 10% ರಿಯಾಯಿತಿ ಪಡೆದ ನಂತರ ಆ ಶರ್ಟ್ ಅನ್ನ ಎಷ್ಟಕ್ಕೆ ನಾವು ಕೊಂಡ್ಕೊಳ್ತೀವಿ ಅಂತ ಅಂತಿಮ ಬೆಲೆ ಕೇಳಕತ್ತಾರ. ಹಂಗಿದ್ರ ನೋಡ್ರಿ 100% ಎಷ್ಟು ಪರ್ಸೆಂಟ್ ರಿಯಾಯಿತಿ ಕೊಡತಾನವ? 10% ರಿಯಾಯಿತಿ ಕೊಡತಾನ. 10% ರಿಯಾಯಿತಿ ಅಂತಂದ್ರ ಕಡಿಮೆ ಮಾಡಕತ್ತಾನ ನಂಗ. 100% 10% ಕಡಿಮೆ ಮಾಡತ್ತಂದ್ರ 90% ಕೊಡಕತ್ತಾನ ನಂಗ. ಇದನ್ನ ಬಿಟ್ಬಿಡ್ರಿ. 100% ಇದ್ದ 90% ಮಾಡ್ಕೊಡಕತ್ತಾನಂದ್ರ ಇದ್ರ ಒಟ್ಟು ಬೆಲೆ ಎಷ್ಟೈತಿ? ಮೊದಲ ಬೆಲೆ 500 ಐತಿ. 500 ಅಂತಂದ್ರೆ ರಿಯಾಯಿತಿ ಅಂತ ಎಷ್ಟೈತಿ ನಮ್ಗೆ ಗೊತ್ತಿಲ್ಲ. ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಈಗ ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ? 100 ಐತಿ. 100 ಕೆಳಗ ಎಷ್ಟು ಕಡಿಮೆ ಆಗತೈತಿ? ಅದ 10% ಅಂದ್ರೆ 95 ಇಂಟು 500 ನೋಡ್ರಿ. ಫರ್ದರ್ ಸಿಂಪ್ಲಿಫಿಕೇಶನ್. ಈ 2 ಜೀರೋ ಕ್ಯಾನ್ಸಲ್, ಈ 2 ಜೀರೋ ಕ್ಯಾನ್ಸಲ್. 95 ಅಷ್ಟು 95 45 ಈ ಜೀರೋ ಆಸ್ ಇಟ್ ಇಸ್. ಹಾಗಿದ್ರೆ ಸರಿ ಉತ್ತರ ಏನಾಗ್ತದ ಅಂತಂದ್ರ 450 ಅನ್ನೋದು ನಮ್ದ ಸರಿ ಉತ್ತರ ಆಗ್ತೈತಿ. ಆಪ್ಷನ್ ನಂಬರ್ B2 450 ನಮ್ದ ಸರಿಯಾದ ಉತ್ತರ. ಈ ರೀತಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರ ಈಗ ನೋಡ್ರಿ, ಅದ ಶರ್ಟ್ ಬೆಲೆ ಎಷ್ಟೈತ್ರಿ? 500 ಐತಿ. ಇದ್ರ ಮ್ಯಾಗ 10% ರಿಯಾಯಿತಿ ಅಂದ್ರ 100ಕ್ಕ 10% ರಿಯಾಯಿತಿ ಅಂದ್ರ 100ಕ್ಕ 10 ಕಡಿಮೆ ಮಾಡ್ರಿ, 90 ಆಗ್ತೈತಿ. 100ಕ್ಕೆ 90 ಆಯ್ತು. 0 0 ಕ್ಯಾನ್ಸಲ್. 5 45 ಈ 0 ಆಸ್ ಇಟ್ ಇಸ್. ಎಷ್ಟಾಗ್ತದ? 450 ಅನ್ನೋದು ನಮ್ಮದ ಸರಿ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೀವು ಬಿಡಿಸಿ ನೋಡೋಣ. ಓಕೆ ನೋಡ್ರಿ, ಇದು ಕೂಡ ಈಸಿ ಐತಿ. ಒಬ್ಬ ವ್ಯಕ್ತಿ ರುಪೀಸ್ 1200ಕ್ಕೆ ಗಡಿಯಾರವನ್ನು ಖರೀದಿಸಿ 15% ಲಾಭದಲ್ಲಿ ಮಾರಿದನು. ಮಾರಾಟದ ಬೆಲೆ ಎಷ್ಟಂತ ಕೇಳ್ತಾರೆ. ಈಗ ನೋಡ್ರಿ, ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಆಯ್ತಾ. ಇದ್ರೊಳಗ ಯಾವ ರೀತಿ ಬಿಡಿಸ್ಬೇಕಂತ ನೋಡ್ರಿ. ಸಿಪಿ ಇಲ್ಲಿ SP. ಓಕೆ, ನಮ್ಗೀಗ ಆಲ್ರೆಡಿ ಅವರ ಖರೀದಿ ಬೆಲೆ ಕೊಟ್ಟಾರೆ. ಸಿಪಿ ಅಂದ್ರೆ ಏನ? ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ. ಕೊಂಡ ಬೆಲೆ ನಮ್ಗೆ ಕೊಟ್ಟಾರೆ. ಎಷ್ಟು ಕೊಟ್ಟಾರು? 1200 ರೂಪಾಯಿ ಕೊಂಡ ಬೆಲೆ ಅಂತ. 1200 ರೂಪಾಯಿ ಬರ್ಕೊಡ್ರಿ. ನಮಗ ಮಾರಿದ ಬೆಲೆ ಗೊತ್ತಿಲ್ಲ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನ? ಮಾರಿದ ಬೆಲೆ. ಮಾರಾಟದ ಬೆಲೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಎಕ್ಸ್ ಇಟ್ಕೊಡ್ರಿ. ಪರ್ಸೆಂಟೇಜ್ ಬೇಕಂದ್ರ 100%ಕ್ಕ 8% ಲಾಭಲೆ ಮಾರ್ಯಾನ, ನಷ್ಟಲೆ ಮಾರಿದಾನವ? 15% ಲಾಭಲೆ ಮಾರಿದಾನ. 15% ಲಾಭಲೆ ಮಾರ್ಯಾನ ಅಂತಂದ್ರ 100% ಇದ್ದಿದ್ದ 15% ಲಾಭ ಅಂದ್ರೆ ಎಷ್ಟಾಕೈತಿ? 115 ಆಕೈತಿ. ಒಂದ್ ವೇಳೆ ಏನಾದ್ರು 15% ಲಾಸ್ ಆಗಿತ್ತಂದ್ರ 100ಕ್ಕೆ 15 ಕಡಿಮೆ ಮಾಡುದು 85 ಆಕೈತಿ. ಈಗ ಲಾಭ ಆಗೈತಿ 15 ಜಾಸ್ತಿ 115. ಓಕೆ, ಇಷ್ಟಾದ ನಂತರ ಕ್ರಾಸ್ ಮಲ್ಟಿಪ್ಲಿಕೇಶನ್. ಈಗ ನೋಡ್ರಿ, ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ? 100 ಐತಿ. 100 ಕೆಳಗ ಮ್ಯಾಗ ಎಷ್ಟಾಗ್ತದ? 1200 ಇಂಟು 115. ಇನ್ನು ಮತ್ತೆ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆನ್ಸರ್ ಬಂದ ಬಿಡ್ತದೆ ನೋಡ್ರಿ. ಈ 2 ಜೀರೋ ಕ್ಯಾನ್ಸಲ್, ಈ 2 ಜೀರೋ ಕ್ಯಾನ್ಸಲ್. ಇವು ಎರಡನ್ನ ಇಂಟು ಮಾಡಿ ನೋಡೋಣ. 115 ಇಂಟು ಎಷ್ಟದ? 12. 5 2 10, 2 1 2, 3 2 1 2 ಪ್ಲಸ್ 5 1 5, 1 1 1, 1 1 1, 0 5 3 8, ಇದು 3, ಇದು 1. 1380 ಅನ್ನೋದು ನಮ್ದ ಸರಿ ಉತ್ತರ ಆಗ್ತದೆ. ಹಾಗಿದ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ತದ ರೀ? ಮಾರಾಟದ ಬೆಲೆ 1380. ಆಪ್ಷನ್ ನಂಬರ್ C3 ಇಸ್ ರೈಟ್ ಆನ್ಸರ್ ಆಗ್ತದ. ಆಪ್ಷನ್ ನಂಬರ್ C. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನದ ನೆಕ್ಸ್ಟ್ ಕ್ವಶನ್? ಇಲ್ಲಿ ನೋಡ್ರಿ, ಪರ್ಸೆಂಟೇಜ್ ಐತಿ ನೋಡ್ರಿ. ನಾನು ನೀವು ಮೊದಲೇ ಏನಿ 15% ಅಂತ ಕೊಟ್ಟಾರ ಅಂತಂದ್ರ ಡಿವೈಡೆಡ್ ಬೈ 100 ಅಂದಂಗ. ಅಂದ್ರ ನೋಡ್ರಿ, ಪರ್ಸೆಂಟೇಜ್ ಕೊಟ್ಟಾರ ಅಂದ್ರ ಡಿವೈಡೆಡ್ ಬೈ 100 ಅಂದಂಗ. 15 ಡಿವೈಡೆಡ್ ಬೈ 100 100.
ಓಕೆ, ಆಪ್ ಅಂದ್ರೆ ಏನ ಇಂಟು ಅಂದಂಗ, ವಿಶೇಷ ಗುಣಾಕಾರ. ಆಪ್ ಅಂದ್ರ ಇಂಟು ಅಂದಂಗ. ನಂತರ ಎಷ್ಟೈತಿ ಇಲ್ಲಿ 300. ಓಕೆ, ನಡು ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಬರ್ಕೊಡ್ರಿ. ಇಲ್ಲಿ ಏನ 30%, 30% ಅಂದ್ರ 30 ಡಿವೈಡೆಡ್ ಬೈ 100. ಆಪ್ ಐತಿ, ಆಪ್ ಅಂದ್ರ ಇಂಟು 200. ಸಿಂಪ್ಲಿಫಿಕೇಶನ್ ಮಾಡ್ರೆ ಎಷ್ಟು ಆನ್ಸರ್ ಬರ್ತೈತಿ ಅಂತ ಅವ್ರು ಕೇಳಕತ್ತಾರ. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 15 ಎರಡನೇ ಅಷ್ಟು 30, ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಹಾಕೊಳ್ರಿ. ನಂತರ ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 32 ಅಷ್ಟು 60. ಓಕೆ, 60 ಪ್ಲಸ್ 30 ಮಾಡಿದ್ರ ಎಷ್ಟಾಗ್ತದೆ ನಮ್ಮದ ಆನ್ಸರ್? 90 ನಮ್ಮದ ಸರಿ ಉತ್ತರ ಆಗ್ತದ. ಆಪ್ಷನ್ ನಂಬರ್, ಆಪ್ಷನ್ ಎಲ್ಲಿ ಮಿಸ್ಟೇಕ್ ಆಯ್ತು ನೋಡ್ರಿ. ಇದ 15%, 15 ಡಿವೈಡೆಡ್ ಬೈ 100 ಇಂಟು 300 ಪ್ಲಸ್ 30 ಡಿವೈಡೆಡ್ ಬೈ 100 ಇಂಟು 200. 0 0 ಕ್ಯಾನ್ಸಲ್. 32 60 ಪ್ಲಸ್ ಇಲ್ಲಿ 15 ಎರಡ್ಲಿ 30, 30 ಪ್ಲಸ್ 60. ಆನ್ಸರ್ ಏನಾಗ್ತದ ರೀ? 90 ಆಗ್ತದ. ಆಪ್ಷನ್ ಎಲ್ಲ ಇವ್ರು ರಾಂಗ್ ಅದಾವ, ಇದು ಬಿಡ್ರಿ. ಆನ್ಸರ್ ಏನಾಗ್ತದ? 90 ಸರಿಯಾದ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ತ್ರಿಕೋನದ 3 ಕೋನಗಳ ಅಳತೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾರೆ. 3 ಕೋನಗಳ ಆಂಗಲ್ಸ್ ನೋಡ್ರಿ. ವಾಟ್ ಇಸ್ ದ ಸಮ್ ಆಫ್ ಮಿಜರ್ಸ್ ಆಫ್ 3 ಆಂಗಲ್ಸ್ ಆಫ್ ಟ್ರಯಾಂಗಲ್ ಅಂತ ಕೇಳ್ತಾರೆ. ಟ್ರಯಾಂಗಲ್ ಅಂದ್ರೆ ಯಾವ ರೀತಿ ಇರ್ತೈತಿ? ಒಂದ್ ತ್ರಿಕೋನ ಯಾವ ರೀತಿ ಇರ್ತೈತಿ ಹೇಳ್ರಿ? ಇದು ತ್ರಿಕೋನ. ಓಕೆ, ತ್ರಿಕೋನ. ಇದ್ರ ಒಳ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರ್ತೈತಿ ಅಂತ ಕೇಳಕತ್ತಾರ. ಒಳ ಕೋನಗಳ ಮೊತ್ತ, ಒಳ ಕೋನಗಳ ಮೊತ್ತ ಯಾವಾಗಲೂ ಎಷ್ಟಾಗಿರ್ತೈತಿ? ಒಂದು ಟ್ರಯಾಂಗಲ್, ಯಾವುದೇ ಟ್ರಯಾಂಗಲ್ ಇರ್ಲಿ, ಅದ್ರ ಒಳ ಕೋನಗಳ ಮೊತ್ತ ಎಷ್ಟಾಗಿರ್ತೈತಿ? 180 ಡಿಗ್ರಿ ಆಗಿರ್ತೈತಿ. ಓಕೆ, ನೆಕ್ಸ್ಟ್ ಇನ್ನ ಇವು ಬರ್ತಾವ. ಏನ ರೆಕ್ಟಾಂಗಲ್ ಆಗಲಿ, ಸ್ಕ್ವೇರ್. ಇದೇನಿದ? ಸ್ಕ್ವೇರ್. ಇದೇನಿದು? ರೆಕ್ಟಾಂಗಲ್. ಚೌಕ, ಆಯತ. ಇದ ತ್ರಿಭುಜ ಅಥವಾ ತ್ರಿಕೋನ. ಈ ತ್ರಿಭುಜ ಯಾವುದೇ ರೀತಿ ತ್ರಿಭುಜ ಬಂದ್ರು ಕೂಡ ಇದು ಒಳ ಕೋನ ಮೊತ್ತ ಎಷ್ಟಾಗಿರ್ತೈತಿ? 180 ಡಿಗ್ರಿ ಇರ್ತೈತಿ. ಎಷ್ಟಿರ್ತಾವ? ಇಲ್ಲಿ 60 ಡಿಗ್ರಿ, ಇಲ್ಲಿ 60 ಡಿಗ್ರಿ, ಇಲ್ಲಿ 60 ಡಿಗ್ರಿ, ಇಲ್ಲಿ 60 ಡಿಗ್ರಿ. ಒಂದ್ ವೇಳೆ ಇದು ತ್ರಿಕೋನ ಏನಾದ್ರು ಈ ರೀತಿ ಅಂತ ತಿಳ್ಕೊರಿ, ಈ ರೀತಿ. ಇಲ್ಲಿ ನೋಡ್ರಿ, ಒಂದ್ ವೇಳೆ ತ್ರಿಕೋನ ಏನಾದ್ರು ಈ ರೀತಿ ಅಂತ ತಿಳ್ಕೊರಿ, ಈ ರೀತಿ. ಈ ರೀತಿ ಅಂದ್ರ ಇದೆಷ್ಟಾಗಿರ್ತೈತಿ? 90 ಡಿಗ್ರಿ ಇರ್ತೈತಿ. 90 ಡಿಗ್ರಿ. ಇದೊಂದು ಕೋನ, ಇದೊಂದು ಕೋನ. ಟೋಟಲ್ ಈ 3 ಕೋನಗಳನ್ನ ನಾವು ಏನಾದ್ರು ಪ್ಲಸ್ ಮಾಡಿದ್ರ ಟೋಟಲ್ ಎಷ್ಟಾಗಿರ್ತೈತಿ? 180 ಆಗಿರ್ತೈತಿ. ಓಕೆ, ನೆಕ್ಸ್ಟ್ ಇದು ಸ್ಕ್ವೇರ್, ಚೌಕ್ ಆಗಿರ್ಲಿ, ಆಯತ ಆಗಿರ್ಲಿ, ಇವ್ ಎಷ್ಟಿರ್ತಾವ ಅಂತಂದ್ರ ಇವ 360 ಡಿಗ್ರಿ ಆಗಿರ್ತಾವ. ಇದು 360 ಡಿಗ್ರಿ, ಇದು 360 ಡಿಗ್ರಿ. ಹೆಂಗ 360 ಡಿಗ್ರಿ ಅಂದ್ರ ಇಲ್ಲೂ ಕೂಡ ಲಂಬಕೋನ ಕ್ರಿಯೇಟ್ ಆಗಿರ್ತೈತಿ. ಇಲ್ಲಿ ಲಂಬಕೋನ, ಇಲ್ಲಿ ಲಂಬಕೋನ, ಇಲ್ಲಿ ಲಂಬಕೋನ. ಈ 4 ಸೈಡ್ಸ್ ಏನಾಗಿರ್ತಾವ? ಇಲ್ಲಿ ಎಲ್ಲಾ ಕಡೆ ರೈಟ್ ಆಂಗಲ್ ಆಗಿರ್ತಾವ. ಇಲ್ಲಿ ಕೂಡ ಸೇಮ್ ರೈಟ್ ಆಂಗಲ್ ಆಗಿರ್ತಾವ. ರೈಟ್ ಆಂಗಲ್ ಎಷ್ಟು ಡಿಗ್ರಿ ಇರ್ತದ? 90 ಡಿಗ್ರಿ ಇರ್ತದ. ಇಲ್ಲಿ 90, 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 ಇಲ್ಲಿ 90. ಇವೆಲ್ಲಾನು ಪ್ಲಸ್ ಮಾಡಿ ಎಷ್ಟಾಗ್ತದ? 360 ಆಗ್ತೈತಿ. ಮತ್ 90 ಪ್ಲಸ್ 90 ಒಂದು ಕ್ವಾರ್ಟರ್ ನಾಕ್ ಹೋಗ್ಬೇಡ್ರಿ. ಕ್ವಾರ್ಟರ್ ಅಲ್ಲ, 360 ಡಿಗ್ರಿ ಆಗ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ಆಪ್ಷನ್ ಯಾವ್ದು ಆಗ್ತದ ಅಂದ್ರ ಆಪ್ಷನ್ ಎ ರೈಟ್ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಏನದ? 8,92,732 9ರ ಸ್ಥಾನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಏನ್ ಕೇಳ್ತಾರು? 8,92,732 9ರ ಸ್ಥಾನ ಬೆಲೆ. 9ರ ಸ್ಥಾನ ಬೆಲೆ ಅಂದ್ರ ಇದು 9 ಬರ್ಕೊಡ್ರಿ. ಎಷ್ಟು ಜೀರೋ? ಎಷ್ಟು ಸಂಖ್ಯೆ ಮುಂದೆ? 1 2 3 4 4 ಜೀರೋ ಬರ್ಬಿಡುತ್ತೆ. 9ರ ಸ್ಥಾನ ಬೆಲೆ ಯಾರ ಅಂತಂದ್ರ 9 ಬರುದು ಎಷ್ಟು ಸಂಖ್ಯೆ ಮುಂದೆ? ಇಲ್ಲಿ 9ರ ಮುಂದೆ 1 2 3 4 4 ಜೀರೋ ಬರ್ಬಿಡುದ. ಇದು ಆನ್ಸರ್ 90,000. ಆಪ್ಷನ್ ನಂಬರ್ ಸಿ. ಒಂದ್ ವೇಳೆ ಏನಾದ್ರು ಈಗ 2ರ ಸ್ಥಾನ ಬೆಲೆ ಅಂದ್ರ 2 ಬರ್ಕೊಡ್ರಿ. ಎಷ್ಟು ಸ್ಥಾನದಲ್ಲಿ 3 ಅದಾವು, 3 ಜೀರೋ ಬರ್ಬಿಡ್ರಿ. ಒಂದ್ ವೇಳೆ ಅವ್ರ ಮುಖ ಬೆಲೆ ಅಂದ್ರ ಮುಖ ಬೆಲೆ ಯಾವಾಗ್ಲೂ ಅದೇ ಸಂಖ್ಯೆ ಆಗಿರ್ತದೆ. ಈಗ 8ರ ಮುಖ ಬೆಲೆ 8,
9ರ ಮುಖಬೆಲೆ 9, 2ರ ಮುಖಬೆಲೆ 2, 7ರ ಮುಖಬೆಲೆ 7. ಈ ನೋಡ್ರಿ ಮುಖಬೆಲೆ ಯಾವಾಗಲೂ ಅದೇ ಸಂಖ್ಯೆನ ಆಗಿರ್ತದ. ಅದರ ಸ್ಥಾನ ಬೆಲೆ ಅಂತ ಬಂದಾಗ ಇಲ್ಲಿ 9ರ ಸ್ಥಾನ ಬೆಲೆ ಅಂದ್ರೆ 9 ಬರ್ಕೋದು, ಮುಂದೆ ಎಷ್ಟು ಸಂಖ್ಯೆ ಇರ್ತಲ್ಲ ಅಷ್ಟು 0 ಬರ್ಬೋದು. ಅಂದ್ರೆ 90,000 ಸ್ಥಾನದಲ್ಲಿ ಇತ್ತು. ಓಕೆ, ನೆಕ್ಸ್ಟ್ ಕ್ವಶನ್. ಆರ್ಮಿ ಒಳಗ ಕ್ವಶನ್ಸ್ ಈಸಿ ಇರ್ತಾವ, ಆದ್ರೆ ಸ್ವಲ್ಪ ಟ್ವಿಸ್ಟ್ ಇರ್ತಾವ. ಆ ಟ್ವಿಸ್ಟ್ ಇದ್ದ ನಾವ್ ಏನಾದ್ರು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಬಿಡ್ಸೋದು ಬಹಳ ಈಜಿ. ಓಕೆ, ನೋಡ್ರಿ 48 ಹುಡುಗರು 48 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡುತ್ತಾರೆ. 32 ದಿನಗಳಲ್ಲಿ ಅದನ್ನು ಪೂರ್ಣಗೊಳಿಸಲು ಎಷ್ಟು ಹುಡುಗರನ್ನು ಹೆಚ್ಚುವರಿಯಾಗಿ ನೇಮಿಸಿಕೊಳ್ಬೇಕಂತ ಕೇಳ್ತಾರೆ. ಇಲ್ಲಿ ನೋಡ್ರಿ 40 ಇಲ್ಲಿನ ಮ್ಯಾನ್ ವರ್ಕ್ ಡೇ. 48 ಹುಡುಗರು ಒಂದು ಕೆಲಸವನ್ನ 48 ದಿನಗಳಲ್ಲಿ ಮುಗಿಸಕತ್ತಾರೆ. ಇನ್ ನೆಕ್ಸ್ಟ್ 32 ದಿನಗಳಲ್ಲಿ ಅಂದ್ರ 32 ದಿನಗಳ ದಿನ ಕೊಟ್ಟಾರ. ಅವ್ರು ಏನಾದ್ರು ಮ್ಯಾನ್ ಕೊಟ್ರಂದ್ರ ಇಲ್ಲಿ ಬರ್ಬೇಕು ನಾವು. ಅವ್ರ ದಿನ ಕೊಟ್ಟಾರ, ಈಗ ದಿನ ಇಲ್ಲಿ ಬರ್ಕೋಬೇಕು ನಾವು. ಡೇ ಇಲ್ಲಿ ಐತಿ. 32 ದಿನಗಳಲ್ಲಿ ಅದೇ ವರ್ಕ್ ಅನ್ನ ಎಷ್ಟು ಜನ ಕೆಲಸ ಮಾಡ್ತಾರ, ಎಷ್ಟು ಜನ ಬೇಕಾದ್ರೆ ಜಾಸ್ತಿ ಅಂತ ಕೇಳ್ತಾರೆ. ನಮ್ಗೆ ಗೊತ್ತಿಲ್ಲ. ಎಕ್ಸ್ ಕೊಡ್ರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ಬೇಕಂದ್ರೆ ಸೀದಾ ಹುಯಿ ಉಲ್ಟಾ ಹುಯಿ. ಈ ಎಕ್ಸ್ ಅಪೋಸಿಟ್ ಇರುವಂತ ಸಂಖ್ಯೆ ಯಾವ? 32 ಒಂದ ಐತಿ, ಡಿವೈಡೆಡ್ ಬೈ 32. ಮ್ಯಾಲ 48 ಇಂಟು 48. 8 4 32, 8 6 48, 4 1 4, 4 1 4, 4 2 8, 12 6 ಎಷ್ಟು? 72. 72 ಆನ್ಸರ್ ಬಂತ ಅಂತ ಹೇಳಿ ನೀವೇನಾದ್ರು ಆಪ್ಷನ್ ಹುಡುಕ್ಯಾಡಕ್ ಬಂದ್ರೆ ಸಿಗಂಗಿಲ್ಲ. ಯಾಕೆ ಸಿಗಂಗಿಲ್ಲ? ಅವ್ರ ಕ್ವಶನ್ ಏನಕ್ಕೆ ಯಾರ ಅದೇ ಕೆಲಸವನ್ನ 32 ದಿನಗಳಲ್ಲಿ ಅದನ್ನು ಪೂರ್ಣಗೊಳಿಸಲು ಎಷ್ಟು ಹುಡುಗರನ್ನು ಹೆಚ್ಚುವರಿಯಾಗಿ ನೇಮಿಸಬೇಕು ಅಂತ ಕೇಳಕತ್ತಾರೆ. ಆಲ್ರೆಡಿ 48 ಮಂದಿ ಅದಾರು, ಇನ್ನ ಎಷ್ಟು ಮಂದಿ ಬೇಕು ಕೇಳ್ತಾರ. ಅಂದ್ರೆ 72ರಾಗ ಈಗ 48 ಮಂದಿ ದಾರಿ. ಅವ್ರು 48 ಮೈನಸ್ ಮಾಡ್ರಿ. 12ರ 8 ಕಳೆದ್ರ 12ರ 8 ಕಳೆದ್ರ 4 ಉಳಿತು. 7ರಾಗ 5 ಕಳೆದ್ರ 2 ಉಳಿತು. ಇನ್ನ ಎಷ್ಟು ಜನ ಬೇಕಾತಾರು? ಇಲ್ಲಿ 24 ಜನ ಬೇಕಾತಾರ. ನಾವ್ ಎಷ್ಟು ಮಂದಿ ನೇಮಿಸ್ಕೊಳ್ಬೇಕಲ್ಲಿ? 24 ಜನರನ್ನ ನೇಮಿಸ್ಕೊಳ್ಬೇಕು. ಆಪ್ಷನ್ ನಂಬರ್ ಯಾವ್ದು ನೋಡ್ರಿ? ಆಪ್ಷನ್ ನಂಬರ್ ಡಿ 24. ಇದೊಂದು ಆಯ್ತು. ಈ ರೀತಿ ಆಯ್ತು. ಇನ್ ಯಾವ ರೀತಿ ನಿಮ್ಗೆ ಕನ್ಫ್ಯೂಷನ್ ಕೊಡ್ತಾರ ಅಂತಂದ್ರ ಅವ್ರ ಈ 72 ಅನ್ನೋದು ಆಪ್ಷನ್ ನ ಕೊಟ್ಬಿಟ್ಟಿರ್ತಾರ. ಅವ್ರು 72 ಆಪ್ಷನ್ ನ ಕೊಟ್ಟಿರ್ತಾರ, ಮತ್ತೆ 24 ಆಪ್ಷನ್ ನ ಕೊಟ್ಟಿರ್ತಾರ. ಆದ್ರೆ ಅವ್ರು ಕೇಳಿದ್ದೇನ ಎಷ್ಟು ಹೆಚ್ಚುವರಿಯಾಗಿ ನೇಮಿಸಿಕೊಳ್ಳಬೇಕು? 24 ಆನ್ಸರ್ ಬರ್ಬೇಕು ನಮಗೆ. ಅದನ್ನ ಹಾಕ್ಬೇಕು ನಾವು. ಆಪ್ಷನ್ ಆಗಿ 72 ಐತೆ ಅಂತ ಏನಾದ್ರು ನೀವು 72 ಹಾಕಿದ್ರಿ ಅಂದ್ರೆ ಅದ್ ಆಪ್ಷನ್ ಏನಾಗ್ತದ? ಆನ್ಸರ್ ರಾಂಗ್ ಆಗ್ತದ. ಅದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ? ಇಲ್ಲಿ 24 ಸರಿ ಉತ್ತರ ಆಗ್ತದೆ. ಆಪ್ಷನ್ ನಂಬರ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ? ನೆಕ್ಸ್ಟ್ ಕ್ವಶನ್ ಎ ಅನುಪಾತ ಬಿ ಈಕ್ವಲ್ ಟು 2:3 ಮತ್ತು ಬಿ ಅನುಪಾತ ಸಿ ಈಕ್ವಲ್ ಟು 4:5 ಆಗಿದ್ದರೆ ಎ ಅನುಪಾತ ಬಿ ಅನುಪಾತ ಸಿ ನ ಅನುಪಾತವನ್ನು ಕಂಡುಹಿಡಿರಿ ಅಂತ ಕ್ವಶನ್ ಕೇಳಕತ್ತಾರೆ. ಈ ರೀತಿ ಕೊಟ್ಟಾಗ ಇದಕ್ಕೊಂದು ಈಜಿ ಟ್ರಿಕ್ಸ್ ಐತಿ. ಎ ಅನುಪಾತ ಬಿ ಅನುಪಾತ ಸಿ ಈ ರೀತಿ ಬರ್ಕೊಳ್ರಿ. ಈ ರೀತಿ ಬರ್ಕೊಂಡ್ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕ? ಎ ಅನುಪಾತ ಬಿ ಎಷ್ಟೈತಿ? 2:3. ಓಕೆ, ನೆಕ್ಸ್ಟ್ ಬಿ ಅನುಪಾತ ಸಿ ಎಷ್ಟೈತಿ? 4:5. ಬಿ ಅನುಪಾತ ಸಿ 4, ಬಿ 4 ಐತಿ, ಸಿ 5 ಐತಿ. ಸರ್ ಮತ್ತೆ ಇಲ್ಲಿ ಖಾಲಿ ಉಳಿತ್ರಿ, ಮತ್ತೆ ಇಲ್ಲಿ ಖಾಲಿ ಉಳಿತಂದ್ರ ಏನ್ ಮಾಡೋದು? ಎಲ್ಲದ ಕೇಳ್ಬೇಡ್ರಿ. ಅಲ್ಲೊಂದ್ ಮನಿ ಕಟ್ಟಿಬಿಡ್ರಿ. ಮನಿ ಅದೇನ್ ಕಟ್ಟಾಕ್ ಹೋಗ್ಬೇಡ್ರಿ. ಇಲ್ಲಿ ಖಾಲಿ ಐತಂದ್ರ ಇದೇ ಸಂಖ್ಯೆನ ಇಲ್ಲಿ ಇಡುದು. ಓಕೆ, ಇಲ್ಲಿ ಖಾಲಿ ಐತ್ರ ಇದೇ ಸಂಖ್ಯೆನ ಇಲ್ಲಿ ಇಡುದು. ಇಷ್ಟೆಲ್ಲ ಮಾಡಿದ್ರ ಏನ್ ಮಾಡೋದು? ಇವ್ನ ಇಂಟು ಮಾಡ್ಬೇಕಾ? 4 2 ಎಷ್ಟು? 8. 4 2 8 ಅನುಪಾತ 3 4 12 ಅನುಪಾತ 5 3 15. ಇಷ್ಟಾದ ನಂತರ ಆನ್ಸರ್ ಇದಾಗಿರಂಗಿಲ್ಲ. ಇವು ಏನಾದ್ರೂ 3 ಸಂಖ್ಯೆ ಒಂದ ಮಗ್ಗಿ ಹೊಕ್ಕಿದ್ವು ಅಂತಂದ್ರೆ ಅವ್ ನಾವು ಕಟ್ತಾ ಹೊಡಿಬೇಕ. ಇಲ್ಲಿ ನೋಡ್ರಿ 8 12 15 ಇವೆಲ್ಲ ಒಂದ ಮಗ್ಗಿ ಹೋಗಂಗಿಲ್ಲ. ಯಾಕೆ ಹೇಳ್ರಿ? ಇಲ್ಲಿ ಇದನ್ನೈತಿ 15 ಐತಿ, ಇದ 5ರ ಮಗ್ಗಿ ಬಿಟ್ರ ಮತ್ತೆ ಹೋಗೋ ಬಾ ಹೋಗಂಗಿಲ್ಲ. ಓಕೆ, 5ರ ಮಗ್ಗಿ 3ರ ಮಗ್ಗಿ ಹೋಗೈತಿ, ಬಟ್ ಇದು 3ರ ಮಗ್ಗಿ ಹೋಗಂಗಿಲ್ಲ. ಇದ 5ರ ಮಗ್ಗಿ ಹೋಗೈತಿ, 3ರ ಮಗ್ಗಿ ಹೋಗೈತಿ, ಆದ್ರ 3ರ ಮಗ್ಗಿಗೆ ಹೋಗಂಗಿಲ್ಲ. ಅದಕ್ಕೆ ಇವು ಯಾವ ಒಂದ ಮಗ್ಗಿ ಹೋಗಂಗಿಲ್ಲ. ಸರಿಯಾದ ಉತ್ತರ ಏನಾಕೈತ್ರಿ? 8:12:15. ಆಪ್ಷನ್ ನಂಬರ್ ಸಿ ಇಸ್ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇವತ್ತ ಇಷ್ಟ ಕ್ವಶನ್. ನೆಕ್ಸ್ಟ್ ಇದಕ್ಕಿಂತ ಮಸ್ತ್ ಕ್ವಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ಬರ್ತೀನಿ. ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರು ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡ್ರಿ. ಯಾಕಂತಂದ್ರ ಜೂನ್ 1ರಿಂದ ಆರ್ಮಿ ಎಕ್ಸಾಮ್ ಸ್ಟಾರ್ಟ್ ಆಗತ್ತವ. ಎಲ್ಲರಿಗೂ ಸ್ವಲ್ಪ ಹೆಲ್ಪ್ ಆಗಲಿ. ಯಾಕಂದ್ರೆ ನಾನು ಇದನ್ನೆಲ್ಲ ಕಲ್ತ್ ಬಂದ್ ಹೇಳಕತ್ತಿಲ್ಲ, ಅನುಭವದಿಂದ ಹೇಳಕತ್ತೀನಿ.
ನಾನು ಎಲ್ಲ ಮುಗಿಸೇ ಬಂದಿನಿ ಆರ್ಮಿ ಎಲ್ಲ ಫಿಸಿಕಲ್ ಮುಗಿತಿ ಮೆಡಿಕಲ್ ಮುಗಿತಿ ಎಕ್ಸಾಮ್ ಏನ್ ಅನಿವಾರ್ಯತೆಯಿಂದ ಕೊರೋನಾ ಟೈಮ್ ಅಲ್ಲಿ ನಮ್ ಎಕ್ಸಾಮ್ ಎಲ್ಲ ಬ್ಯಾನ್ ಆಗಿ ನಾವ್ ಇಲ್ಲಿ ಉಳ್ಕೊಂಡಿವಿ ಅಷ್ಟೇ. ಆದ್ರೆ ಯಾವುದೇ ಬುಕ್ ನೋಡ್ಕೊಂಡ್ ಬಂದ್ ಹೇಳಕತ್ತಿಲ್ಲ ಆಯ್ತಾ. ಪೂರ್ತಿ ಅನುಭವ ತಿಳ್ಕೊಂಡ್ ಬಂದ ಇಲ್ಲಿ ನಿಮ್ ಕ್ಲಾಸ್ ಮಾಡಕತ್ತೀನಿ. ಓಕೆ, ಇದು ನಿಮ್ಗ ಫ್ರೆಂಡ್ಸ್ ಕೂಡ ಹೆಲ್ಪ್ ಆಗ್ತೈತಿ, ಅವ್ರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.